ಶಿವಕುಮಾರ್ ಬಂಡೆ ಅಂತ ನಂದು ಬಂಡೆ ಅಂತ ಕನಪುರ ಮಾಡಿ ನಿನ್ ತಾಕತ್ ಹುಟ್ಟಿದ್ರ ನಿನ್ ತಾಕತ್ತಿಲ್ವೇ ಬಾಳ ಕನಪುರದಲ್ಲಿ ಮಾಡಯ್ಯ ಯಾರು ಬೇಡ ಅಂದವ್ರೆ ಯಾಕೆ ಬಿಡ್ದಿ ಗ್ರಾಮ ಪಂಚಾಯತಿನೇ ಬೇಕೆ ನಿಮ್ಗೆ ಬೈರ್ ಮಾಡೋದವ್ರು ಅಲ್ಲಾಗಲ್ತ ನಿನ್ ಕೈಲಿ ಮಾಡಯ್ಯ ನೀನ್ ಅಲ್ಲಿ ಹೋಗಿ ಈ ಪಾರ್ಟಿ ಇವ್ರ ವ್ಯವಸಾಯ ಮಾಡ್ತಾ ಇಲ್ಲ ಅಂತೀಯಲ್ಲ ನೀನೆಲ್ಲ ಬ್ರೋಕರ್ ಮಾಡಿಕೊಂಡು ಸಾವಿರ ಎಣಿಸ್ಕೊಂಡು ನೀನು ಕರ್ಕೊಂಡು ಅಲ್ಲಲ್ಲೇ ಫಾರ್ಮ್ ಹೌಸ್ ಅಲ್ಲೆಲ್ಲ ಲಾಟ್ ಹಾಕೊಂಡು ಎಷ್ಟು 80% ನಿನ್ ತಾಕತ್ ದುಡ್ಡಿಗೆ ಬೈರ್ ಮಾಡಲ್ಲ ಬಾರಯ್ಯ. ಯಾಕೋ ನನ್ಗೆ ಟಾರ್ಗೆಟ್ ಮಾಡಿದೀಯಾ? ನಾನು ನಿನ್ಗೇನ್ ಅನ್ಯಾಯ ಮಾಡಿದೀನೋ ಹೇಳ್ಕಂದ. ನಿನ್ ತಾಕತ್ತು ನಿಮ್ಮ ಅಪ್ಪ ನೀನ್ ಹುಟ್ಟಿದ್ರೆ ಬೈರ್ ಮಂಗಳ ಬಾ ನಾಳೆ ಬಾ ಅಲ್ಲ ಜನ ಬೇಡ ನನ್ಗೆ ಅಕ್ವೈರ್ ಮಾಡ್ಕೊಂಡ್ರೆ ನೀನ್ ಮಾಡ್ಕೋ. ಯಾವನ್ 80% ಯಾವನ್ನು ಒಪ್ಕೊಂಡು ಬಾ ನಡಿಕೆ 80% ಎಷ್ಟು ಜನ ರೈತರಲ್ವೋ ರೈತರು ವ್ಯವಸಾಯ ಮಾಡ್ತಾ ಇಲ್ವೋ ಬಂದ್ ನೋಡು ಬಾರಯ್ಯ ತಂಗುನ್ ಮರ ನೋಡಯ್ಯ ಅಯ್ಯೋ ಸುತ್ತ ವಾತಾವರಣ ನೋಡಯ್ಯ ಬಂದು ನೀನ್ ಎಲ್ಲೋ ಕುತ್ಕೊಬಿಟ್ಟು ಏಸುರ ಮೇಲೆ ಹಾಲು ಕುಡಿಬೇಕಾದ್ರೆ ನಾವು ಕಷ್ಟ ಬೀಳ್ಬೇಕು. ನೀನ್ ಸುಮ್ನೆ ಹಾಲು ನಿನ್ಗೆ ಬಾಯಲ್ಲಿ ಹಾಲು ಬರೋದು ನಮ್ಮಿಂದ ನೀನ್ ಕಷ್ಟ ಬೀಳ್ತಾ ಇಲ್ಲ ಕಣಯ್ಯ ನಾವು ಕಷ್ಟ ಬೀಳ್ತಾ ಇರೋದು. ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಗತ್ತೀರಾ ಅನ್ಕೊಂಡಿರ್ಲಿಲ್ಲ ಸರ್. ಏನ್ 4 ಗಂಟೆ ರಾತ್ರಿ ಎದ್ದಿ ಸೊಳ್ಳೆ ಕಡಿಸ್ಕೊಂಡು ಹಾಲು ಕರಿತಾ ಇದೀವಿ. ನಿನ್ ಕಷ್ಟ ಏನಾಗ ಗೊತ್ತು ನಿನ್ಗೆ? ಏಸರ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಅಮೇರಿಕ ಜಪಾನು ಎಲ್ಲ ತಿರ್ಕೊಂಡು ಮುಚ್ಚಯ್ಯ ಬೆಂಗಳೂರು ಗುಂಡಿನ ಕಾಲೇವಾ ನಿನ್ ಕೈ ತಾಕತ್ತಿಲ್ವೇ? ಆ ತಾಕತ್ತಿದೆ ಓದೋದು ಇಲ್ಲಿ ಗೋಮಾಳ 1000 ಎಕರೆ ಗೋಮಾಳ ಅದೇ ನಿಮ್ ನೀರ್ ತುಂಬಿಡೋಣ ಅನ್ಬಿಟ್ಟು ಇನ್ನೊಂದು ವರ್ಷ ಅದೇ ಹೊಡ್ಕೊಂಡಾಗ ಅನ್ಬಿಟ್ಟು ನೀನ್ ಬಂದ್ಬಿಟ್ಟಿದ್ದೆ ಡಿ ಕೆ ಶಿವಕುಮಾರ್. ಅವ್ನ ಯಾರ ಬಾಲಕೃಷ್ಣ ಲೇ MLA ನಿನ್ಗೆ ಓಟ್ ಹಾಕಿ ಬೆಳೆಸ್ವಲ್ಲ ನಿನ್ಗೆ ತಾಕತ್ತಿಲ್ವ? ನಮ್ಮ ರೈತರು ತಳಿ ನಮ್ಗೆ ಓಟ್ ಹಾಕಿ ಬೆಳೆಸವ್ರೆ ಅನ್ಬಿಟ್ಟು ನಿನ್ ಕೈಲಿ ಆಲಿವೆ ನಮ್ ರೈತರು ಉಳ್ಸಪ್ಪ ಅಂತ ಅನ್ನಕ್ಕೆ ಅವ್ನು ಡಿ ಕೆ ಶಿವಕುಮಾರ್ ಕಡೆ ಸೇರ್ಕೊಬಿಟ್ಟು ನೀನು ಏನ್ ಆಟ ಆಡ್ತಾ ಇದ್ಯಾ? ಬಂದ್ ನೋಡ್ಬಾ ನೀನು ವ್ಯವಸಾಯ ಇಲ್ಲ ಅಂತೀಯಲ್ಲ ಯಾವ ತೆಂಗಿನ ಮರ ಗೊನೆ ಹಿಡ್ದಾವಲ್ಲ ಭೂಮಿ ಫಲವತ್ತತೆ ಇಲ್ಲ ಅಂತೀಯ ಬಾ ಈ ಭೂಮಿ ಫಲವತ್ತತೆ ತೋರಿಸ್ತೀನಿ ಬಾ. ರೈತರನ್ನ ಒಟ್ಟುರ್ಸ್ಬಿಟ್ಟು ನೀನು ಉದ್ಧಾರ ಆಗಲ್ಲ ಹೇಳ್ತಾ ಇದೀನಿ ಕೇಳು ಬಿಟ್ಬಿಡು. ನೋ ಕಾಮೆಂಟ್ಸ್. ಏನ್ ಓದಿದ್ದೀರಾ ನೀವು? ನಾವು ಡಿಪ್ಲೊಮಾ ಮಾಡಿದ್ದೀವಿ ನೋಡಿ. ಡಿಪ್ಲೊಮಾ ಮಾಡಿರೋರು ಇವತ್ತು ರೈತರು. ನೀವು ಎಷ್ಟು ಲೀಟರ್ ಹಾಲು ನಾವು ದಿನ 50 ಲೀಟರ್ ಹಾಕ್ತಿವಿ. 50 ಲೀಟರ್ ಹಾಲು ಯಾಕೆ ಡಿಪ್ಲೊಮಾ ಮಾಡಿದಿರಾ? ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗ್ಬೋದಿತ್ತು. ನಾವು ಬೇರೆ ಕೈ ಕಡೆ ಕೆಲಸ ಮಾಡಲ್ಲ. ನಾವು ರೈತರು. ನಾವು ಜನಗಳಿಗೆ ಹಾಲು ಉತ್ಪಾದನೆ ಮಾಡಬೇಕು. ಜೋಳ ಹಾಕ್ತಿವಿ, ರಾಗಿ ಬೆಳಿತೀವಿ. ಮೊನ್ನೆ 3 ತಿಂಗಳಲ್ಲಿ 10 ಗಂಟೆ ರಾಗಿ ಬೆಳಿತೀನಿ ಕಣ. ಡಿ ಕೆ ಶಿವಕುಮಾರ್ ಬಂದು ಬಾ ಬೇಕಾದ್ರೆ ನಾನೇ ಕೊಡ್ತೀನಿ 10 ಗಂಟೆ ರಾಗಿನ. ಫಲವತ್ತತೆ ಭೂಮಿ ಇಲ್ಲ ಅಂತೆಲ್ಲ ಬಾ ತೋರಿಸ್ತೀನಿ ಬಾ. ತಂಗು ಮರ ಇವೆಲ್ಲ ನಮ್ಮವೇ ಕಣಯ್ಯ. ನಂದು 10 ಎಕರೆ ಜಮೀನದೆ. ದಿನ 100 ಲೀಟರ್ ಹಾಲು ಹಾಕ್ತೀನಿ. ಯಾಕೆ ನಮ್ಮ ಹೊಟ್ಟೆ ಮೇಲೆ ನಿನ್ಗೇನಾರು ನಾನು 2 ಕೋಟಿ ಕೊಡ್ತೀನಿ ಅಂತೆಲ್ಲ 2 ಕೋಟಿ ತಗೊಂಡು ನಾನು ಎಷ್ಟು ದಿನ ಜೀವನ ಮಾಡಲಿ ಹೇಳು? ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ. ನೀನು 2 ಕೋಟಿ ತಗೊಂಡು ನಾನು ಸಾನೆ ದಿನ ಜೀವನ ಮಾಡೋಕ್ಕಾಗಲ್ಲ. ಅಮ್ಮಮ್ಮ 2 ತಿಂಗಳು 3 ತಿಂಗಳು ಅಷ್ಟೇ 2 ಕೋಟಿ ತಗೊಂಡು ನೀನು 2 ಕೋಟಿ ತಗೊಂಡು ನಾನೇನು ಮಾಡಲಿ? ಮಣ್ತಿನ್ಲಿ ಆಮೇಲೆ ನಾನೆಲ್ಲೋ ಇವತ್ತು ಬೆಳಿಗ್ಗೆ ಎದ್ದು ನಾಯಿ ಚಿಕಾ ನೋಡಿರ್ಬೇಕು. ನಿನ್ ಮನೆ ಆಮೇಲೆ ಅಲ್ಲೆಲ್ಲರೂ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಬಾತ್ರೂಮ್ ತೊಳಿಯೋಕೋ ಕಸ ಗುಡ್ಸೋಕೆ ಅದಕ್ಕೂ ಸೇರ್ಸ್ಕೊಳಲ್ಲ. ಅಮೇರಿಕ ತೋರ ಜಪಾನ್ ತಂದು ಮಾಡ್ತಾರೆ. ನಾನು ಏನ್ ಕೈ ಮಾಡ್ಲಿ? ಬೇರೆ ಕಾರ್ದವ್ರನ್ನೆಲ್ಲ ಹೊರದೇಶದವ್ರ ತಂದು ಜೀವನ ಮಾಡಿಸ್ತಾವ್ರೆ. ನಮ್ಮ ಕರ್ನಾಟಕದವ್ರು ಜೀವನ ಮಾಡ್ತಾ ಇಲ್ಲ. ರೈತರು ಜೀವನ ಏನೋ ರೈತರಿಂದ ಜೀವನ ಮಾಡ್ತಾವ್ರೆ. ನಮ್ಗೆ ಬಿಟ್ಬಿಡಯ್ಯ ನಿಮ್ನ ನಾನೇನು ಕೇಳಲ್ಲ. ನಾವು ನಮ್ಮ ಪಾಡ್ ನಮ್ ಬಿಟ್ಬಿಡು. ನಿನ್ನ ದುಡ್ಡು ಕೇಳಿಲ್ಲ. 2 ಕೋಟಿ ಅಲ್ಲ 10 ಕೋಟಿ ಕೊಟ್ರು ಬೇಡ ನನಗೆ. ನನ್ ಬೇಕಾಗಿಲ್ಲ. ನಮ್ಮ ಪಾಡ್ ನಮ್ ಬಿಟ್ಬಿಡು. ನೋಡು ಮೆರಿತಾ ಇದೆಯಾ ಇನ್ನೊಂದೇ ವರ್ಷ ಆಳ್ವಕ್ಕೆ ಅಂತ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಮೆರ್ದ ಕೊನೆಗೇನಾಯ್ತಪ್ಪ ಬಿದ್ದೋದ ನೋಡು. ಇವಾಗ ಬಿಟ್ರೆ ನೆಕ್ಸ್ಟ್ ವರ್ಷ ನೀನು 2 ವರ್ಷ ಅಲ್ಲಿ ಜನ ಓಟ್ ಹಾಕ್ತಾರೆ. ಇದನ್ನ ಕೈ ಬಿಟ್ಬಿಡು. ಇಲ್ಲ ಅಂದ್ರೆ ನೀನ್ ಯಾವ್ದೇ ಕಾರಣಕ್ಕೂ 2028ಕ್ಕೆ ನೀನು ಗೆದ್ದು ಬಿಟ್ರೆ ನನ್ನ ಈ ಕಡೆ ಮೀಸೆ ಬೋಳ್ಸ್ಕೊಬಿಡ್ತೀನಿ ಕಡೆಯ. ಬೈ ಎಲ್ಲದಕ್ಕೂ ಒಂದು ಉತ್ತರ ಹುಡ್ತೀನಿ. ಲಕ್ಷ್ಮಿ ಚೆನ್ನಾಗಿದ್ಯಾ? ಬಾತ್ರೂಮ್ ತೊಳೆಯಕ್ಕೂ ಬಿಟ್ಕೊಳ್ಳೋದು ನಮ್ ಬಿಟ್ಬಿಡು. ನಮ್ಮ ಪಾಡೋಕೆ ನೀನ್ ನಾಳೆ ಅಷ್ಟು ಇದ್ರೆ 80% ರೈತರು ಜನ ಅಂತ ಅನ್ನೋದ್ರೆ ನಾಳೆ ಬೈರ್ಮಾಳ ಸರ್ಕಲ್ಗೆ ಬಾ. 80% ಒಪ್ಪಿಗೆ ಕೊಟ್ರೆ ನಮ್ದೇನು ಬಲವಂತ ಇಲ್ಲ. ಮಾಡ್ಕೊ ಹಾಕೋ ಇರ. ನಮ್ಗಿಲ್ಲ ನಮ್ ಕೈ ಬಿಟ್ಬಿಡು. ನಿನ್ ಕರ್ಕೊಂಡಿರೋರೆಲ್ಲ ಬ್ರೋಕರ್ರು ದಳ್ಳಾಳಿಗಳು ಎಲ್ಲ 1000 ರೂಪಾಯಿ ಎಲ್ಲ ಗೋಚ್ಕೊಳಕ್ಕೆ ನಮ್ ಬಿಟ್ಬಿಡ. ನಮ್ಮ ಪಾಡ್ ನಮ್ಗೆ ನಿಮ್ ಕೈ ಮುಗಿದೀನಿ ಕಣಪ್ಪ. ಡಿ ಕೆ ಶಿವಕುಮಾರ್ ಬಿಟ್ಬಿಡ್ರಪ್ಪ. ನಮ್ದು ರೈತರು ನಮ್ನ ಹಾಳು ಮಾಡ್ಬೇಡ್ರಿ. ಮುತ್ತಿನಂತ ಮಾತಾಡ್ದೆ ಅಳಿಮಯ್ಯ. ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಮೊನ್ನೆ ಎಲ್ಲ ಇವರು ರೈತರೆಲ್ಲ ಕೊಡಕ್ಕೆ ಒಪ್ಕೊಂಡವ್ರೆ. ಎಲ್ರು ಕೊಡ್ತಾವ್ರೆ, ಯಾರು ಬಾಕಿ ಇಲ್ಲ, ಸುಮ್ನೆ ಸುದ್ದಿ ಮಾಡ್ತಾವ್ರೆ ಅಂತ. ಅವರು ಬುಡುಬುಡಿಕೆ ನನ್ನ ಮಗ ಡಿ ಕೆ ಶಿವಕುಮಾರ್ ಬುಡುಬುಡಿಕೆ. ಎಲ್ಲ ಸುತ್ತು ಜಮೀನು ತೆಗ್ದು ಮಗಳ ಹೆಸರಿಗೆ, ಅವನ ಹೆಸರಿಗೆ, ಇವ್ರ ಹೆಸರಿಗೆ
ಬರ್ದಿ ಕೂತ್ಕೊಂಡವನೆ. ಇಲ್ಲಿ ಅಡ್ಡ ದುಡ್ಡಿ ಹೊಡೆದ್ಬಿಟ್ಟು ಹೊರಗಡೆ ದೇಶವ್ರನ್ನ ತಂದೇಳಿ ಕುಡ್ರಸಾನಿ ಅಂತ ನಾವು ಯಾವ ದೇಶಕ್ಕೆ ಹೋಗಾನಿ? ಇನ್ನೊಂದು ಪ್ರಪಂಚ ಮಾಡಿಬಿಡ್ರಿ, ಮಧ್ಯ ನಮಗೆ ಕೊಡಲಿ, ಅವಾಗ ಹೋಗ್ತೀವಿ. ಇವಾಗ ಇರೋಕ್ಕೆ ಸ್ಥಳದೇ ಇಲ್ಲದೆ ಇರುವಾಗ ಯಾರನ್ನೋ ತಂದೆ ಅವರು ನಿಲ್ಲಿಸ್ಬಿಟ್ಟು ನಮ್ಮನ್ನು ಸಾಯಿಸ್ತಾನ. ಆ ಸೋಳೆ ಮಗನಿಗೆ ಕೊಡಲ್ಲ ನಾವು ಭೂಮಿ. ಛೀ 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 ಶ್ರೀರಾಮಚಂದ್ರ ಹೆಣ ಬಿದ್ದು ಸರಿಯೇ, ಅವನು ಮರ್ತು ಬಿಟ್ಟವನೇ. ಇಂದಿರಾ ಗಾಂಧಿನ ಹೊಡೆದದ್ದು, ರಾಜೀವ್ ಗಾಂಧಿನ ಹೊಡೆದಾಕದ್ದ ಮರ್ತವನ ಲೋಪರು. ಅವನಿಗೂ ಅದೇ ಮೃತ್ಯು ಕೊನೆಗಾಗೋದು. ನಾವು 48 ಹಳ್ಳಿ, ಒಂದು 50,000 ಜನ ಇದ್ದೀವಿ. 50,000 ಜನದಲ್ಲಿ ಅವ್ರ ಕಡೆನೂ ಒಂದು 2,000 ಜನ ಅವರೇ ಅನ್ಕೊಂಬಿಡಿ. ಇನ್ನು 48,000ದಲ್ಲಿ ಒಂದು 25,000 ಜನ ನಾವು ತೆಗೆದುಬಿಟ್ರು. ಯಾಕೆಂದ್ರೆ ಸರ್ಕಾರ ಅದೇ, ಪೊಲೀಸ್ ಅದೇ ಅವನ ಕೈಲಿ ಆಟ ಆಡ್ಸಕ್ಕೆ. ಅವ್ರು ಮಾಡಿಬಿಟ್ರು ನಾವು ಕೊಡಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಧಿಕಾರ ಶಾಶ್ವತ ಅಲ್ಲ, ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಇಲ್ಲ ಅನ್ನೋದು ಅವನು ತಿಳ್ಕೊಂಡಿಲ್ಲ. ಅವನು ಮಂಡಪಟ್ಟು ಅವನು ಪಟ್ಕೊಂಡು ನಮ್ಮ ರೈತರು ಪಟ್ಕೊಂಡು ನೋಡಲಿ, ಎಲ್ಲ ಹೋಯ್ತಾನೆ. ನಿಮ್ಮ MLA ಏನು ಮಾಡ್ತಾರೆ? MLA ಅತ್ತಾಗಿ ಅವನೇ ಸರ್, ನಮ್ಮ MLA. ಮೊದಲು ಈ ಸಾರಿ ನಮ್ಮ ದಳದ MLA ಸೋತಿದ್ರು. ಕಾಂಗ್ರೆಸ್ MLA ಬಾಲಕೃಷ್ಣ, ಅವನು ಅವ್ರ ಸಿಗಲೇ ಒಪ್ಪವನು. ಎಂಜಲ್ ಸಿಗ್ತದೆ ಅಲ್ಲ, ಎಲ್ಲಕ್ಕೂ ಕಮಿಷನ್ನು. 3,260 ಎಕರೆ ಏನೋ ಗೋಮಾಳ ಇದ್ದದ್ದ. ಒಂದು 50 ಜನಕ್ಕೆ 15 ಎಕರೆ, 20 ಎಕರೆ, 50 ಎಕರೆ ಬರೆದುಬಿಟ್ಟು ಅವ್ರನ್ನ ಹಿಡ್ಕೊಂಡು ಬಡವರನ್ನ ಕಟ್ಕೊಂಡು ಅವ್ರು ಮಾಡ್ತಾ ಇರೋದು. ನಮ್ಮನ್ನು ಬಾಕಿಯನ್ನು ಬಗ್ಗಿಸ್ಬಿಡ್ಬೋದು ನಾವು ಅಂತ. ಯಾವುದೇ ಕಾರಣಕ್ಕೂ ಬಗ್ಗೋಲ್ಲ, ನಾವು ಕೊಡಲ್ಲ ರೈತರು. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಈ ಸೋತ MLA ಅವರು ಕುಮಾರಣ್ಣ ಯಾರಾದ್ರು ಬಂದಿದ್ರ ನಿಮ್ಮ ಕಡೆಗೆ ಮಾತಾಡಕ್ಕೆ? ಹೌದು, ಕುಮಾರಣ್ಣ ಅವ್ರು ಬಂದಿದ್ರು, ಮಾಡಿದ್ರು, ಮೀಟಿಂಗು ಮಾಡಿದ್ರು. ನೋಡಿ ಅವ್ರದ್ದು ಬೋರ್ಡು ಇದೆ ಒಳಗಡೆ, ಕುಮಾರಸ್ವಾಮಿ ಅವ್ರದ್ದು, ದೇವೇಗೌಡರದು, ಮಗ ನಿಖಿಲ್ದು ಎಲ್ಲ ಫೋಟೋನು ಇದೆ. ನಾಳೆ ಅವ್ರ ಮಗ ನಿಖಿಲು 3 ದಿವಸ 48 ಹಳ್ಳಿಗೆ ಭೇಟಿ ಕೊಡ್ತಾವ್ರೆ. 200 ಜನ ಬರ್ತೀವಿ ನಾವು ಅಂದವ್ರೆ. 200 ಬರ್ತಾರೋ, ಇನ್ನು ಹೆಚ್ಚಿಗೆ ಬರ್ತಾರೋ, ಕಮ್ಮಿ ಬರ್ತಾರೋ, ಅವ್ರ ಆವ್ರೇಜು. ನಾವು ಇಲ್ಲಿ ವ್ಯವಸ್ಥೆ ಮಾಡ್ಕೋಬೇಕಲ್ಲ, ಅದಕ್ಕೆ ಹಿಂಗೆ ನಡೀತಾ ಇದೆ ಸರ್. ಸರಿ, ಒಳ್ಳೇದಾಗ್ಲಿ ನಿಮಗೆ, ನಿಮ್ಮ ಹೋರಾಟಕ್ಕೆ. ಹೇಳಿ. ಗೌರ್ಮೆಂಟ್ ಭೂಮಿ ಇವ್ರ ಅಪ್ಪಂದಲ್ಲ, ವಂಡ್ರಾಲ ತಾವು ಬಸ್ ಪಾರ್ಕಿಂಗು ನೋಡಕ್ಕೆ ಹೋಗೋ ಜನ ಕಾರ್ಗಳು ನಿಲ್ಸೋದಕ್ಕೆ 12.5 ಕೋಟಿ ಇಸ್ಕೊಂಡವ್ರೆ ಸಿದ್ದರಾಮಯ್ಯನವರು. DK ಗೌರ್ಮೆಂಟ್ ಭೂಮಿಗೆ ನಮಗೆ 2.5 ಕೋಟಿ ಕೊಡ್ತಾನಂತೆ. ಯಾಕೆ? ತೆಂಗಿನ ಮರ, ಅಡಿಕೆ ಮರ, ಬಾಳೆ ತೋಟ, ಎಲ್ಲ ತೋಟವೂ ಇದೆ ನಮ್ಮ ಹತ್ರ. ಜಾಗದ ಮರಗಳು, ಜಾತವಾರದ ಮರಗಳು ಎಲ್ಲ ತೋಟ ಇದೆ ಸರ್. ಬಂದು ಪರಿಶೀಲನೆ ಮಾಡವ್ರೆ, ಬಂದು ಮಾಡಲಿ ಬೇಕಾದ್ರೆ. ಇನ್ನೂ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ವ ನಾಶ ಮಾಡ್ಬೇಕು.